Hello guys, welcome back to Banking Kannadiga. In this video, I am going to share about my IBPS clerk minimum expecting marks. ಎಲ್ರಿಗೂ ನಮಸ್ಕಾರ. ಈ ವಿಡಿಯೋದಲ್ಲಿ ನಾನು IBPS ಕ್ಲರ್ಕ್ ನನ್ನ ಎಕ್ಸ್ಪೆಕ್ಟಿವ್ ಮಾರ್ಕ್ಸ್ ನ ಶೇರ್ ಮಾಡ್ತಿದ್ದೀನಿ. ಅಂಡ್ ಆಲ್ರೆಡಿ ಒಂದು ವಿಡಿಯೋ ಮಾಡಿ ಹಾಕಿದ್ದೀನಿ ಅಟೆಂಪ್ಟ್ಸ್ ಮತ್ತೆ ಎಕ್ಸ್ಪೆಕ್ಟಿಂಗ್ ಸ್ಕೋರ್ ಅಂತ. ಬಟ್ ಇದು ಲೈಕ್ ಫೈನಲ್ ಇಷ್ಟು ಮಿನಿಮಮ್ ಅಂದ್ರೆ ಇಷ್ಟಂತೂ ಬರಲೇಬೇಕು, ಆ ಥರ ಯಾವ ಸೆಕ್ಷನ್ ಎಷ್ಟೆಷ್ಟು ಬರುತ್ತೆ ಅಂತ ಹೇಳ್ತಿದ್ದೀನಿ. ಅಂಡ್ ಫಸ್ಟ್ ಒನ್ ರೀಸನಿಂಗ್ ಬಂದ್ರೆ ನಂದು ಈ 5 ಏನು ಪಜಲ್ ಸಾಲ್ವ್ ಮಾಡಿದ್ದೀನಿ, 5 ಅಂದ್ರೆ 10 ಮಾರ್ಕ್ಸ್ 2 ಮಾರ್ಕ್ಸ್ ಪಜಲ್. ಸೊ ಅದ್ ಮೇ ಬಿ ತಪ್ಪಾಗ್ಬೋದು. ನಂದು ಎಲ್ಲ IBPS PO ಮೇನ್ಸ್ RRB PO ಮೇನ್ಸ್ ಅದೇ ಪಜಲ್ ತಪ್ಪಾಗಿರೋದು, ಬ್ಲಡ್ ರಿಲೇಷನ್. ಸೊ ಇದು ಕೂಡ ತಪ್ಪಾಗುತ್ತೆ ಅಂತ ಅನ್ಕೋತೀನಿ. ಸೊ ತಪ್ಪಾದ್ರೆ 10 ಮಾರ್ಕ್ಸ್ ತಪ್ಪಾಗುತ್ತೆ. ಸೊ 10ಗೆ ನೆಗೆಟಿವ್ ಹೋದ್ರೆ 12.5. ಸೊ ಅದೊಂದು ಮಾತ್ರ ತಪ್ಪಾಗ್ಬೋದು. ನುಳಿದೆಲ್ಲ ಕ್ರಿಟಿಕಲ್ ರೀಸನಿಂಗ್ ಅಟೆಂಡ್ ಮಾಡಿಲ್ಲ. ಸೊ ಮೇ ಬಿ ನುಳಿದೆಲ್ಲ ಕರೆಕ್ಟ್ ಆಗಿರುತ್ತೆ. ಸೊ ಅದು 10 ಪ್ಲಸ್ 2.5 ಅಂದ್ರೆ 12.5 ಮೈನಸ್ ಮಾಡಿದ್ರೆ ಸೊ ಇದರಲ್ಲಿ 14.5 ಮಿನಿಮಮ್ ಬರಲೇಬೇಕು ರೀಸನಿಂಗ್ ಅಲ್ಲಿ. ಅಂಡ್ ಅದು ಕರೆಕ್ಟ್ ಆದ್ರೆ ಬಿಡಿ, ಕರೆಕ್ಟ್ ಆದ್ರೆ 100% ಸೆಲೆಕ್ಷನ್ ಆಗೇ ಆಗುತ್ತೆ. ಇದು ಪಜಲ್ ಕರೆಕ್ಟ್ ಇದ್ರೆ. ಪಜಲ್ ಕರೆಕ್ಟ್ ಇಲ್ಲ ಅಂದ್ರೆ ಒಂದು ಡೌಟ್ ಇರೋದು ಸೆಲೆಕ್ಷನ್. ನೋಡೋಣ ಅದ್ರ ಬಗ್ಗೆ. ಅದಾದ್ಮೇಲೆ ಸೊ ಈಗ ಕ್ವಾಂಟಿ ಬಂದ್ರೆ ನಾನು 24 ಅಟೆಂಡ್ ಮಾಡಿದ್ದೀನಿ. ಮ್ಯಾಕ್ಸಿಮಮ್ ಮೇ ಬಿ ಒಂದು ತಪ್ಪಾಗಿರ್ಬೋದು. ಅಕ್ಯುರಸಿ ಚೆನ್ನಾಗಿರುತ್ತೆ ಕ್ವಾಂಟಲ್ಲಿ, ಬಟ್ ಹೇಳಕ್ಕಾಗಲ್ಲ. IBPS PO ಮೇನ್ಸ್ ಅಲ್ಲೂ ಅಕ್ಯುರಸಿ ಚೆನ್ನಾಗಿದೆ ಅಂತ ಅನ್ಕೊಂಡಿದ್ದು. 11 ಮಾರ್ಕ್ಸ್ ಎಕ್ಸ್ಪೆಕ್ಟ್ ಮಾಡಿದ್ದು, 1 ಮಾರ್ಕ್ಸ್ ಬಂದಿತ್ತು. ಸೊ ಇದರಲ್ಲಿ ಹಂಗ್ ತಪ್ಪಾಗಿರಲ್ಲ ಅಂತ ಅನ್ಕೋತೀನಿ, ಯಾಕೆಂದ್ರೆ ಈಸಿ ಲೆವೆಲ್ ಅಲ್ಲೇ ಇತ್ತು. ಸೊ 2 ತಪ್ಪು ಅಂತ ನಾನು ಕನ್ಸಿಡರ್ ಮಾಡ್ತೀನಿ. ಮ್ಯಾಕ್ಸಿಮಮ್ 2 ತಪ್ಪಾಗಿರಬಹುದೇನೋ, ಅದರಲ್ಲಿ ರಿಕ್ಸ್ ತಗೊಂಡಿಲ್ಲ, ಟೈಮ್ ಇತ್ತಲ್ಲ, ನಿಧಾನಕ್ಕೆ ಮಾಡಿದ್ದೀನಿ. ಕ್ರಾಸ್ ಚೆಕ್ ಕೂಡ ಮಾಡಿದ್ದೀನಿ ಆನ್ಸರ್ಗಳನ್ನ. ಅಂಡ್ ಇಂಗ್ಲೀಷಲ್ಲಿ ಬಂದ್ರೆ ಇಂಗ್ಲೀಷಲ್ಲಿ ಈ ನಂದು 20 ರೇಂಜಲ್ಲೇ ಇರುತ್ತೆ, 19, 20, 25 ಆ ಥರ. ಬಟ್ ಇದು ಸ್ವಲ್ಪ ಟಫ್ ಇತ್ತು ಎಕ್ಸಾಮು. ಸೊ ಅದಕ್ಕೋಸ್ಕರ ಚಾನ್ಸ್ ತಗೋತಿಲ್ಲ. ಒಂದು 10 ತಪ್ಪಾಗಿರುತ್ತೆ ಅಂತ ಅನ್ಕೋತೀನಿ. ಸೊ ಮಿನಿಮಮ್ 10 ತಪ್ಪಾಗಿದ್ರು ಮಿನಿಮಮ್ 18.5 ಬರಬೇಕು. ಇದು ಬಿಟ್ರೆ GAದಲ್ಲಿ ನಾನು ಚೆಕ್ ಮಾಡಿದಾಗ ಅಂದ್ರೆ ಎಕ್ಸಾಮ್ ಕೊಟ್ಟಿದ್ದ ದಿನ ಹೊರಗಡೆ ಬಂದಂಗೆ ನೆನಪಿದೆ. ನನಗೆ ನೆನಪಿರೋ ಕ್ವಶನ್ಸ್ ಅಲ್ಲಿ 13 to 14 ಏನೋ ಕರೆಕ್ಟ್ ಇತ್ತು. 14 ಅನ್ಸುತ್ತೆ ನನಗೆ ನೆನಪಾಗಿದ್ದ ಕ್ವಶನ್ಸ್ ಅಲ್ಲಿ. ಇನ್ನು 8 ಏನೋ ರಾಂಗ್ ಇತ್ತು. ಇನ್ನು ಉಳಿದಿದ್ದು ಏನಾಗಿದೆ ಅಂತ ಗೊತ್ತಿಲ್ಲ. ಟೋಟಲ್ 25 ಅಟೆಂಡ್ ಮಾಡಿದ್ರು. ಸೊ ನಾನು 12 ರಾಂಗ್ ಅಂತ ಕನ್ಸಿಡರ್ ಮಾಡ್ತೀನಿ, 13 ರೈಟ್ ಅಂತ ಕನ್ಸಿಡರ್ ಮಾಡ್ತೀನಿ. ಯಾಕೆಂದ್ರೆ ಆಲ್ರೆಡಿ 13 to 14 ಕರೆಕ್ಟ್ ಇತ್ತು ನಾನು ಹೊರಗಡೆ ಬಂದು ಕ್ರಾಸ್ ಚೆಕ್ ಮಾಡಿದಾಗ. ಸೊ ಅದರಿಂದ ಇದು ಮಿನಿಮಮ್ 10 ಅಂತ ಸ್ಕೋರು. ಸೊ ಇದಿಷ್ಟು ಟೋಟಲ್ ಮಾಡಿದ್ರೆ ನನ್ನ ಸ್ಕೋರು 64.5 ಮಿನಿಮಮ್ ಬರುತ್ತೆ. ಸೊ ಮಿನಿಮಮ್ ಎಕ್ಸ್ಪೆಕ್ಟಿಂಗ್ ಸ್ಕೋರ್ ಬಂದ್ಬಿಟ್ಟು 64.5. ಅಂಡ್ ಆಕ್ಚುಯಲ್ ಎಕ್ಸಾಮ್ದು ಇದೇ ಶೀಟ್ ಅಲ್ಲಿ ನೆಕ್ಸ್ಟ್ ರಿಸಲ್ಟ್ ಬರುತ್ತಲ್ಲ April 1st. ಸೊ April 2nd or April 1st ಆಕ್ಚುಯಲ್ ಎಷ್ಟು ಸ್ಕೋರ್ ಆಗಿದೆ ಅಂಡ್ ಆಕ್ಚುಯಲ್ ಎಷ್ಟು ಟೋಟಲ್ ಅಂತ ಹೇಳ್ತೀನಿ. ಅಂಡ್ ಎಕ್ಸ್ಪೆಕ್ಟಿಂಗ್ ಮ್ಯಾಕ್ಸಿಮಮ್ ಮಾರ್ಕ್ಸ್ ಹೇಳ್ಬೇಕು ಅಂತಂದ್ರೆ ಇದು ಸೇಮ್ ಇರುತ್ತೆ. ಕ್ವಾಂಟ್ ಅಂಡ್ GAದು ಏನು ಅಷ್ಟೊಂದು ಡಿಫ್ರೆಂಟ್ ಬರಲ್ಲ ಅನ್ಕೋತೀನಿ, ಎಕ್ಸಾಕ್ಟ್ ಬರ್ಬೋದು. ಇನ್ನ ಡಿಫ್ರೆನ್ಸ್ ಆದ್ರೆ ಇಂಗ್ಲೀಷಲ್ಲಿ ಮೇ ಬಿ 2 ಮಾರ್ಕ್ಸ್ ಜಾಸ್ತಿ ಆಗ್ಬೋದು, ಕಮ್ಮಿ ಆಗುತ್ತೆ ಅಂತ ಅನ್ಸಲ್ಲ. ಬಟ್ ಇದೇ ಡಿಫ್ರೆನ್ಸ್ ಮಾಡೋದು ನನ್ನ ರೀಸನಿಂಗ್ ಸೆಕ್ಷನ್. ಸೊ ಮ್ಯಾಕ್ಸಿಮಮ್ ಮೇ ಬಿ 76 to 78 ಮ್ಯಾಕ್ಸಿಮಮ್ ಸ್ಕೋರ್ ಆಗ್ಬೋದು. ಅಂಡ್ ಆಕ್ಚುಯಲ್ ಸ್ಕೋರ್ ಅಂಡ್ ಆಕ್ಚುಯಲ್ ಕಟ್ ಆಫ್ ಏನು ಅಂತ ಅವತ್ತು ಶೇರ್ ಮಾಡ್ತೀನಿ. ಅಂಡ್ ನನ್ನ ಪರ್ಸನಲ್ ಒಪಿನಿಯನ್ ಕೇಳಿದ್ರೆ ನಂದು OBC ಕ್ಯಾಟಗರಿ. ಅಂಡ್ ಏನು ನಾನು ಯೂಟ್ಯೂಬರ್ ಆಗಿ ಏನು ಈ ತರ ಅನಲೈಸ್ ಡಾಟಾ ವೋಟಿಂಗ್ ಅಥವಾ ಪ್ರೀವಿಯಸ್ ಇಯರ್ ಕಟ್ ಆಫ್ ಆ ತರ ಏನು ಅನಲೈಸ್ ಮಾಡಿದಲ್ಲಿ ಸುಮ್ಮನೆ ಹೇಳ್ತೀನಿ ಕಟ್ ಆಫ್ ಎಷ್ಟಾಗುತ್ತೆ ಅಂತಂದ್ರೆ ಮೇ ಬಿ 100ಗೆ OBC ಕ್ಯಾಟಗರಿಗೆ 100ಗೆ 32 ಮೇ ಬಿ 32 ಆಗ್ಬೋದು ಅಂತ ನನ್ನ ಪರ್ಸನಲ್ ಒಪಿನಿಯನ್. ನಾಟ್ ಲೈಕ್ ಬ್ಯಾಂಕಿಂಗ್ ಕನ್ನಡ ಆಗಿ ಎಲ್ಲ ಆಸ್ಪರೆಂಟ್ ಆಗಿ ಹೇಳ್ತಿದ್ದೀನಿ. 32 ಆಗ್ಬೋದೇನೋ OBC ಕ್ಯಾಟಗರಿ ಅವರಿಗೆ IBPS ಕ್ಲರ್ಕ್. ಸೊ ನಿಮ್ಮ ಕ್ಯಾಟಗರಿ ವೈಸ್ ನಿಮ್ಮ ಎಕ್ಸ್ಪೆಕ್ಟೆಡ್ ಮಿನಿಮಮ್ ಮಾರ್ಕ್ಸ್ ನ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಹಾಕಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.